ನಮಸ್ಕಾರ ವೀಕ್ಷಕರು, ನೀವು ನೋಡ್ತಿದ್ರೆ ವಿಆರ್ ಟಾಕ್ಸ್. ಇವತ್ತಿನ ವಿಷಯ ಬಂದೇನಪ್ಪ ಅಂದರೆ ಅದು ಅಣ್ಣಯ್ಯ ಧಾರಾವಾಹಿನ ಒಂದು ಬಿಗ್ ಆದ ಟ್ವಿಸ್ಟ್ ಅಂತ ಹೇಳ್ಬೋದು. ಏನಂತ ತಿಳಿಸ್ಕೊಡ್ತೀನಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಒಂಚೂರು ಸ್ಕಿಪ್ ಮಾಡೋಕೆ ಹೋಗ್ಬಿಡಿ ವೀಕ್ಷಕರೇ. ಸೊ ಅದಾದಾಗ ಏನು ಅಂತ ನಿಮಗೆ ತಿಳ್ಕೊಳಕ್ಕಾಗಲ್ಲ. ಸೊ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಶೇರ್ ಮಾಡಿ ಈ ವಿಡಿಯೋಗಳನ್ನ. ಸೊ ವೀಕ್ಷಕರೇ, ಇನ್ನು ಈ ವಿಡಿಯೋನ ಮೇನ್ ಉದ್ದೇಶ ಏನಂದರೆ ತುಂಬ ಕೆಟ್ಟ ಕಲ್ಪನೆ ಆಗಿದೆ. ಏನಂತ ತಿಳಿಸ್ಕೊಡ್ತೀನಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಒಂದು ಚೂರು ಸ್ಕಿಪ್ ಮಾಡೋಕೆ ಹೋಗಬೇಡಿ ವೀಕ್ಷಕರೇ. ಸೊ ವೀಕ್ಷಕರೇ, ಇನ್ನು ಇತ್ತೀಚಿನ ದಿನಗಳಲ್ಲಿ ಜೀ ಕನ್ನಡದಲ್ಲಿ ತುಂಬ ಚೆನ್ನಾಗಿ ಮೂಡಿ ಬರುತ್ತಿರುವ ಸೀರಿಯಲ್ ಅಂದರೆ ಅದು ಅಣ್ಣಯ್ಯ ವೀಕ್ಷಕರೇ. ಸೊ ಅಣ್ಣಯ್ಯ ಟೆಲಿವಿಷನ್ನಲ್ಲೇ ಟಾಪ್ 5 ಸೀರಿಯಲ್ಸ್ಗಳಲ್ಲಿ, ಕನ್ನಡ ಸೀರಿಯಲ್ಸ್ಗಳಲ್ಲಿ ಒಂದಾಗಿದೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಇದೀಗಷ್ಟೇ ಒಂದು ವಿಡಿಯೋ ತುಂಬ ಪಾಪ್ಯುಲರ್ ಆಗ್ತಾಯಿದೆ ಅಂತ ಹೇಳ್ಬೋದು. ಅದು ಏನು ಅಂದರೆ, ಅದು ಒಂದು ಫೋಟೋ ಹಾಕ್ತೀನಿ ನೋಡಿ. ಸೊ ಅದಕ್ಕಿಂತ ಮುಂಚೆ ತುಂಬ ಚೆನ್ನಾಗಿ ಮೂಡಿ ಬರ್ತಾಯಿದೆ ಅಂತ ಹೇಳ್ಬೋದು. ಇವಾಗಂತೂ ಒಳ್ಳೆ ಟ್ರಿಲ್ಲರ್ ಸಿಗ್ತಾಯಿದೆ, ಯಾರೆಲ್ಲ ವೀಕ್ಷಕರಿಗೆ ಒಳ್ಳೆ ಟ್ರಿಲ್ಲರ್ ಸಿಗ್ತದೆ ಅಂತ ಹೇಳ್ಬೋದು. ತುಂಬ ಮನೋರಂಜನೆ ಸಿಗ್ತಾಯಿದೆ. ಸೊ ಇದಾದ ಒಂದು ಬಿಗ್ಗೆಸ್ಟ್ ಟ್ವಿಸ್ಟ್ ಆಗಿರ್ಬೋದು ಅದು. ಸೊ ಏನಂತ ತಿಳಿಸ್ಕೊಡ್ತೀನಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ ವೀಕ್ಷಕರೇ, ಒಂಚೂರು ಸ್ಕಿಪ್ ಮಾಡೋಕೆ ಹೋಗಬೇಡಿ. ಯಾರೆಲ್ಲ ಸೀರಿಯಲ್ ಲವರ್ಸ್ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅವರಂತೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಯಾಕಂದರೆ ನಿಮಗೆ ಲಾಸ್ಟ್ ಇಯರ್ ಏನಿದೆ ಅದು ಸೀರಿಯಲ್ ಬಗ್ಗೆ ತಿಳಿಸ್ಕೊಡ್ತಾ ಇದೆ, ತುಂಬ ಸೀರಿಯಲ್ಸ್ಗಳ ಬಗ್ಗೆ. ಸೊ ಅದೇ ರೀತಿಯಾಗಿ ಈ ವರ್ಷವೂ ಸಹ ನಿಮಗೆ ತಿಳಿಸ್ಕೊಡ್ತೀನಿ. ಬಿಗ್ ಬಾಸ್ ಮುಗೀತು, ಇನ್ನು ನೆಕ್ಸ್ಟು ಸೀರಿಯಲ್ ಬಗ್ಗೆ ತಿಳಿಸ್ಕೊಡ್ತೀನಿ, ತಲೆ ಕೆಡಿಸ್ಕೊಬೇಡಿ ವೀಕ್ಷಕರೇ. ಸೊ ಏನಂದರೆ, ಸೊ ವೀಕ್ಷಕರೇ, ನೀವು ಏನು ನೋಡ್ತಿದ್ದೀರಾ ಈ ವಿಡಿಯೋ ಅಂದರೆ ವಿಡಿಯೋ ಹಾಕಿಲ್ಲ, ಪಿಕ್ಚರ್ ಹಾಕಿದ್ದೀನಿ. ಸೊ ಇದು ತುಂಬ ವೈರಲ್ ಆಗ್ತಿದೆ ಅಂತ ಹೇಳ್ಬೋದು. ಏನಪ್ಪ ಅಂದರೆ, ಸೊ ಅಣ್ಣಯ್ಯ ಧಾರಾವಾಹಿನ ನಾಯಕ ನಟನಾಗಿರೋ ಶಿವು ಅವರು ಪೊಲೀಸ್ ಒಂದು ಗಾಡಿ ಏನಿದೆ ಸೊ ಅದರೊಳಗಡೆ ಕೂತಿರೋದು, ಅವ್ರಿಗೆ ಬೇಲಿ ಹಾಕಿರೋದು ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ವೀಕ್ಷಕರೇ. ಸುಮಾರು ಜನ ಏನಿದ್ದಾರೆ ಅವರು ಇದನ್ನು ನೋಡಿ ತುಂಬ ಕೆಟ್ಟ ಕಲ್ಪನೆನ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸೊ ಏನು ಈ ಉದ್ದೇಶ ಅನ್ನೋದಾದರೆ, ಸೊ ವೀಕ್ಷಕರೇ ನಿಮಗೆ ಗೊತ್ತಿರ್ಬೋದು, ಅವಾಗ ಡಾನ್ ಆಗಿದ್ದರು. ಸೊ ನೀವು ಎಲ್ಲ ಪ್ರೋಮೋನೆಲ್ಲ ನೋಡಿರ್ಬೋದು, ಇಲ್ಲ ಎಪಿಸೋಡಲ್ಲೂ ನೋಡಿರ್ಬೋದು. ಸೊ ಒಂದು ಆಫೀಸ್ಗೆ ಹೋದಾಗ ಅವರ ಹಿಂದಿನ ಕಥೆ ಏನಿದೆ ಅದೊಂದು ಶಾರ್ಟಾಗಿ ತಿಳಿಸ್ಕೊಟ್ಟಿದ್ರು. ಸೊ ಅದೇ ರೀತಿಯಾಗಿ ಸೊ ಏನಿದೆ ಅದು ಕಂಟಿನ್ಯೂಯೇಷನ್ ಇಲ್ಲಾಗ್ಬೋದು ಅಂತ ನನ್ನ ಪ್ರಕಾರ ಅನ್ಕೋತೀನಿ ವೀಕ್ಷಕರೇ. ಸೊ ಅದನ್ನೆಲ್ಲ ನೀವು ಮುಂದೆ ಬರೋ ಎಪಿಸೋಡ್ಗಳಲ್ಲಿ ನೋಡ್ಬೋದು. ಎಲ್ಲ ಟ್ವಿಸ್ಟ್ ಕೊಡ್ತಾರೆ ಸೀರಿಯಲ್ ಕಡೆಯಿಂದ, ಅದೆಲ್ಲ ನೀವು ಮುಂದೆ ಒಂದು ಎಪಿಸೋಡ್ಸ್ಗಳಲ್ಲಿ ನೋಡ್ಬೋದು. ಸೊ ಇಲ್ಲಿ ವೀಕ್ಷಕರೇ ಶೂಟಿಂಗ್ ಮಾಡ್ತಿರೋದು. ಸೊ ಯಾವುದೇ ರೀತಿಯಾಗಿ ಅರೆಸ್ಟ್ ಆಗಿಲ್ಲ ಶಿವು ಅವರು. ಇವರು ಬರೀ ಜಸ್ಟ್ ಶೂಟಿಂಗ್ಗೋಸ್ಕರ ಇವರು ಇದೇ ಥರ ಗೆಟಪ್ನ ಹಾಕೊಂಡಿರೋದು. ಅದೆಲ್ಲ ಫೇಕ್ ಪೊಲೀಸ್ ಅಂತ ಹೇಳ್ಬೋದು. ಶೂಟಿಂಗ್ ಒಂದೇ ಒಂದು ಉದ್ದೇಶದಿಂದ ಆ ಥರ ಅವರು ಅರೆಸ್ಟ್ ಆಗಿರೋದು. ನೀವು ಗಮನಿಸಿದರೆ ಪಕ್ಕದಲ್ಲಿ ಕ್ಯಾಮ್ರಾನೂ ಸಹ ಇಟ್ಟಿದ್ದಾರೆ. ಬಟ್ ನಾನು ಕ್ಯಾಮ್ರಾ ತೋರಿಸಿಲ್ಲ, ನಿಮಗೆ ಸ್ವಲ್ಪ ಇಂಟ್ರೆಸ್ಟಾಗಿ ಆಗಿ ಇರಲಿ ಅಂತ ಆ ಥರ ಮಾಡಿದ್ದೀನಿ ವೀಕ್ಷಕರೇ, ತಲೆ ಕೆಡಿಸ್ಕೊಬೇಡಿ. ಸೊ ಅದೇ ರೀತಿಯಾಗಿ ನಿಲ್ತಾ ಇಲ್ಲ ಅಣ್ಣಯ್ಯ ಸೀರಿಯಲ್ಲು, ತುಂಬ ಕಡೆ ಹಬ್ತಾ ಇದೆ ಅಂತ ಹೇಳ್ಬೋದು. ಅವರು ಅರೆಸ್ಟ್ ಆಗಿದ್ದಾರೆ ಅಂತ. ಬಟ್ ಯಾವುದೇ ರೀತಿಯಾದ ಅರೆಸ್ಟ್ ಆಗಿಲ್ಲ, ಒಂದು ಶೂಟ್ಗೋಸ್ಕರ ಅವರು ಆ ಥರ ಗೆಟಪ್ ಹಾಕ್ಕೊಂಡಿರೋದು ಅಂತ ಹೇಳ್ಬೋದು ವೀಕ್ಷಕರೇ. ಸೊ ನೀವು ಗಮನಿಸ್ತಾ ಇರ್ಬೋದು, ತುಂಬ ಚೆನ್ನಾಗಿ ನಡೀತಾ ಇದೆ ಎಪಿಸೋಡು. ಅವರ ಮಗನೇ ಸ್ವತಃವಾಗಿ ಅವರ ತಾಯಿನ ಮನೆಗೆ ಕರ್ಕೊಬರ್ತಾರೆ. ದುಷ್ಟ ತಾಯಿ ಏನಿದ್ದಾರೆ, ತಾಯಿಯಿಂದ ಕಾಪಾಡಿ ಮನೆಗೆ ಕರ್ಕೊಬರ್ತಾರೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ ಮುಂದೆ ಬರುವಂಥ ಎಪಿಸೋಡ್ಸ್ಗಳು ವೀಕ್ಷಕರೇ. ಗಮನಿಸಿ, ವೀಕ್ಷಕರಿಗೆ ಆಕರ್ಷಣೆ ಮೂಡಿಸುವಂಥ ಎಪಿಸೋಡ್ಗಳಾಗಿರ್ಬೋದು ಮುಂದೆ ಬರುವಂಥ ಎಪಿಸೋಡ್ಗಳು ವೀಕ್ಷಕರೇ. ಸೊ ಜೀ ಕನ್ನಡದಿಂದ ಒಳ್ಳೆ ಸೀರಿಯಲ್ಸ್ಗಳೆಲ್ಲ ಬರ್ತಾ ಇದೆ. ಇನ್ನು ನೆಕ್ಸ್ಟು ವೀಕ್ಷಕರೇ, ಕಲರ್ಸ್ ಕನ್ನಡದ ಕಡೆಯಿಂದನೂ ಒಳ್ಳೆ ಸೀರೀಸ್ಗಳೆಲ್ಲ ಬರ್ತಾ ಇದೆ. ನೀವು ತುಂಬ ಚೆನ್ನಾಗಿ ಗಮನಿಸ್ಬೋದು, ತುಂಬ ಮನೋರಂಜನಕರವಾಗಿರುತ್ತೆ. ಅದರ ನಂತರ ಗಿಚ್ಚಗಿಲಿಗಿರಿ ಜೂನಿಯರ್ ಸಹ ಬರ್ತಾ ಇದೆ. ಸೊ ಅದು ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಸೊ ಇಷ್ಟನ್ನ ತಿಳಿಸ್ಕೊಡ್ಬೇಕಾಗಿತ್ತು ನಾನು. ಸೊ ಅದೆಲ್ಲ ಫೇಕ್ ಅಪ್ಡೇಟ್ಸು. ನಾನು ಹೇಳೋದು ಕೇಳಿ, ಬರೀ ಅವರು ಶೂಟಿಂಗೋಸ್ಕರ ಆ ಥರ ಗೆಟಪ್ನ ಹಾಕಿರೋದು, ಅವರ ಕೈಗೆ ಬೇಡಿನ ಹಾಕಿರೋದು. ಸೊ ಏನರು ಇಂಟೆನ್ಷನಿಂದ ಅಂದರೆ ಅವರು ಆವಾಗ ರೌಡಿ ಆಗಿದ್ರು ಅಲ್ವಾ, ಇಲ್ಲ ಅಂದರೆ ಮುಂದೆ ಯಾವುದೇ ರೀತಿಯಾದ ಮುಂದೆ ಎಪಿಸೋಡ್ಸ್ಗಳಲ್ಲಿ ಅದೇ ಕೊಲೆನ ಮಾಡಿರ್ಬೋದು ಅವರು, ಆ ಥರ ತೋರಿಸಿರ್ಬೋದು. ಸೊ ಅದೇ ರೀತಿಯಾಗಿ ಆ ಥರ ಆಗಿದ್ದರಿಂದ ಅವರು ಜೈಲಿಗೆ ಹೋಗೋ ಸಾಧ್ಯತೆ ಇರುತ್ತೆ ಅಂತ ಆ ತೋರಿಸೋ ಉದ್ದೇಶದಿಂದ ಅವರು ಶೂಟಿಂಗ್ನ ಮಾಡ್ತಾ ಇರೋದು ವೀಕ್ಷಕರೇ. ಯಾವುದೇ ರೀತಿಯಾಗಿ ಜೈಲಿಗೆ ಹೋಗ್ತಾ ಇಲ್ಲ ಶಿವ ಅವರು ಅಂತಲೇ ಹೇಳ್ಬೋದು. ಅಣ್ಣಯ್ಯ ಧಾರಾವಾಹಿಯಲ್ಲಿ ನಿಮಗೆ ಇಷ್ಟ ಆದ ಯಾರ ಕ್ಯಾರೆಕ್ಟ್ರ್ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ. ನಿಮ್ಗೇನಾದ್ರು ಅಣ್ಣಯ್ಯ ಸೀರಿಯಲ್ ತುಂಬ ಅಂದರೆ ತುಂಬ ಇಷ್ಟ ಆಗಿದ್ರೆ ದಯವಿಟ್ಟು ರೆಡ್ ಹಾರ್ಟ್ನ ಕಮೆಂಟ್ ಮಾಡೋದಂತೂ ಮರಿಬೇಡಿ ವೀಕ್ಷಕರೇ. ಇನ್ನು ಬಿಗ್ ಬಾಸ್ ಮುಗೀತು. ಇನ್ನು ಬಿಗ್ ಬಾಸ್ ಯಾರು ಗೆಲ್ಲಬೇಕಾಗಿತ್ತು ನಿಮ್ಮ ಪ್ರಕಾರ ಅನ್ನೋದನ್ನ ಕಮೆಂಟ್ ಮಾಡಿ. ತಲೆ ಕೆಡ್ಸ್ಕೊಬೇಡಿ, ಯಾಕಂದರೆ ನೆಕ್ಸ್ಟ್ ವರ್ಷ ವೈಲ್ಡ್ ಕಾರ್ಡ್ ಎಂಟ್ರಿ ಆಗು ಕರೆಸ್ಬೋದು ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ನ. ಸೊ ಆದ್ದರಿಂದ ಕಮೆಂಟ್ ಮಾಡಿರಿ, ನೋಡೋಣ ಎಷ್ಟು ಕಮೆಂಟ್ ಮಾಡ್ತೀರಾ, ಯಾರಿಗೆ ಫ್ಯಾನ್ ಇದ್ದಾರೆ ಅಂತ. ಸೊ ನೋಡೋಣ ವೀಕ್ಷಕರೇ. ಸೊ ಅಶ್ವಿನಿ ಅವರು
ಗಿಲ್ಲಿ ಅವರ ಬಗ್ಗೆ ಬೇಕಾದ ಮಾತುಗಳನ್ನ ಮಾಡಿದ್ದಾರೆ. ಅದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ನೀವು ದಯವಿಟ್ಟು ಕಮೆಂಟ್ ಮಾಡಿ ವೀಕ್ಷಕರು ನೀವು ಇಲ್ಲಿ ಗಂಟ ವಿಡಿಯೋ ನೋಡಿದ್ರೆ ಅಂದ್ರೆ ನಿಮಗೆ ಪಕ್ಕಾ ವಿಡಿಯೋ ಇಷ್ಟ ಆಗಿರುತ್ತೆ. ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಬೇಕಂದ್ರೆ CCL ಬಗ್ಗೆ ಅಪ್ಡೇಟ್ ಬೇಕಂದ್ರೆ ಕಮೆಂಟ್ ಮಾಡಿ, ನಿಮಗೆ ಪಕ್ಕಾ ತಿಳಿಸ್ಕೊಡ್ತೀನಿ ಮುಂದೆ ಬರುವಂಥ ವಿಡಿಯೋಸ್ಗಳಲ್ಲಿ. ವೀಕ್ಷಕರೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.